ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 30ನೇ ಪ್ರಶ್ನೆ. ಕೆಳಗಿನ ಅಭ್ಯಾಸಗಳಿಗೆ ಕಾರಣಗಳನ್ನು ವಿವರಿಸಿ. ಎ ಇದೆ, ಹಣ್ಣುಗಳನ್ನು ಕತ್ತರಿಸಲು ಅಥವಾ ತರಕಾರಿಗಳನ್ನು ಹೆಚ್ಚಲು ಹರಿತವಾದ ಚಾಕುವನ್ನು ಬಳಸಲಾಗುತ್ತದೆ, ಆದರೆ ಮೊಂಡಾದ ಚಾಕುವನ್ನಲ್ಲ. ನಾವು ಮೊಂಡಾದ ಚಾಕುವನ್ನ ಉಪಯೋಗಿಸಿ ತರಕಾರಿ ಅಥವಾ ಹಣ್ಣನ್ನ ಕಟ್ ಮಾಡೋದಿಲ್ಲ. ಯಾವ್ದನ್ನ ಉಪಯೋಗಿಸ್ತೀವಿ ಅಂದ್ರೆ ಬಹಳ ಹರಿತವಾದ ಚಾಕುವನ್ನ ಉಪಯೋಗಿಸ್ತೀವಿ. ಯಾಕೆ? ಮತ್ತೆ ಬಂತು ಒತ್ತಡ. ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನ ಕತ್ತರಿಸಲು ಹರಿತವಾದ ಚಾಕುವನ್ನು ಬಳಸಲಾಗುತ್ತದೆ, ಆದರೆ ಮೊಂಡಾದ ಚಾಕುವನ್ನಲ್ಲ. ಏಕೆಂದರೆ ಹರಿತವಾದ ಚಾಕು ಕಡಿಮೆ ಬಲದಲ್ಲೂ ಹೆಚ್ಚಿನ ಒತ್ತಡವನ್ನು ಹಾಕಿ ಕತ್ತರಿಸಲು ಸುಲಭವಾಗುತ್ತದೆ. ನಿಮಗೆ ಅನುಭವ ಆಗಿರುತ್ತೆ, ಮೊಂಡಾದ ಚಾಕುವಿನಿಂದ ಕತ್ತರಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ಹರಿತವಾದ ಚಾಕು ನೀವು ಒಂದೇ ಬಲವನ್ನ ಎರಡೂ ಚಾಕುವಿನ ಮೇಲೆ ಹಾಕಿ ನೋಡಿದ್ರು, ಮೊಂಡಾಗಿದ್ದು ಮತ್ತು ಹರಿತವಾಗಿದ್ದು, ಮೊಂಡಾದ ಚಾಕುವಿನಿಂದ ಕತ್ತರಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಹೆಚ್ಚಿನ ಬಲ ಬೇಕು. ಆದರೆ ನಾವು ಹರಿತವಾದ ಚಾಕುವನ್ನ ತಗೊಂಡಾಗ ಅಲ್ಲಿ ಕಡಿಮೆ ಬಲವನ್ನ ಉಪಯೋಗಿಸಿಕೊಂಡು ಕೂಡ ನಾವು ಹೆಚ್ಚಿನ ಒತ್ತಡ ಹಾಕಿ ಕತ್ತರಿಸ್ಲಿಕ್ಕೆ ಸುಲಭ ಆಗ್ತದೆ. ಆ ಕಾರಣದಿಂದ. ಎರಡನೇ ಪ್ರಶ್ನೆ ನೋಡೋಣ. ಸಾಮಾನ್ಯವಾಗಿ ಜನರು ಭಾರದ ವಸ್ತುಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಾಗಿಸುವಾಗ ಸಿಂಬೆಯಂತೆ ಬಟ್ಟೆ ಅಥವಾ ಹಗ್ಗವನ್ನು ಇಟ್ಟುಕೊಳ್ಳುವರು. ನೀವು ನೋಡಿರಬಹುದು, ಒಂದು ಬುಟ್ಟಿಯನ್ನ ತಗೊಂಡು ಹೋಗ್ತಾ ಇರುವಾಗ ತಲೆಗೆ ಒಂದು ಬಟ್ಟೆಯ ಸಿಂಬೆಯಂತೆ ಬಟ್ಟೆಯನ್ನ ಕಟ್ಕೊಂಡಿರ್ತಾರೆ, ಅಥವಾ ಹಗ್ಗವನ್ನ ರೌಂಡ್ ಆಗಿ ಅದ್ರ ತಲೆ ಮೇಲೆ ಇಟ್ಟುಕೊಂಡು ಅದ್ರ ಮೇಲೆ ಬುಟ್ಟಿಯನ್ನ ಇಟ್ಕೋತಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ಜನರು ಭಾರದ ವಸ್ತುಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಾಗಿಸುವಾಗ ಸಿಂಬೆಯಂತೆ ಬಟ್ಟೆ ಅಥವಾ ಹಗ್ಗವನ್ನು ಇಟ್ಟುಕೊಳ್ಳುವರು. ಏಕೆಂದರೆ ಈ ರೀತಿ ಮಾಡುವುದರಿಂದ ಅವರ ತಲೆಯೊಂದಿಗೆ ಭಾರದ ಸಂಪರ್ಕ ಹೆಚ್ಚುತ್ತದೆ. ಆದ್ದರಿಂದ ತಲೆಯ ಮೇಲಿನ ಒತ್ತಡ ಕಡಿಮೆಯಾಗುವುದು ಮತ್ತು ಭಾರವನ್ನು ಹೊತ್ತು ಸಾಗಲು ಸುಲಭವಾಗುವುದು. ಮಕ್ಕಳೇ, ನಿಮಗೆ ಗೊತ್ತಿದೆ ಒತ್ತಡ ಅಂದ್ರೆ ಏನು? ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗಿಸ್ತಾ ಇರುವಂತಹ ಅಥವಾ ವರ್ತಿಸ್ತಾ ಇರುವಂತಹ ಬಲ, ಅದನ್ನ ನಾವು ಒತ್ತಡ ಅಂತ ಕರಿತೀವಿ. ಯಾವಾಗ್ಲೂ ಒತ್ತಡ ಏನಿದೆ ಅದು ವಿಸ್ತೀರ್ಣಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ. ಅಂದ್ರೆ ಒತ್ತಡ ಜಾಸ್ತಿ ಇದ್ರೆ ಅಥವಾ ವಿಸ್ತೀರ್ಣ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಒತ್ತಡ ಕಡಿಮೆ ಆಗುತ್ತೆ. ವಿಸ್ತೀರ್ಣ ಜಾಸ್ತಿ ಇದ್ರೆ ಒತ್ತಡ ಕಡಿಮೆ ಆಗುತ್ತೆ, ವಿಸ್ತೀರ್ಣ ಕಡಿಮೆ ಇದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಈಗ ನೇರವಾಗಿ ತಲೆ ಮೇಲೆ ಹೊತ್ಕೊಂಡಿದ್ರೆ ಏನಾಗ್ತಿತ್ತು? ಅವಾಗ ಒತ್ತಡ ಜಾಸ್ತಿ ಆಗ್ತಿತ್ತು. ಆದ್ರೆ ಈಗ ಏನಾಗಿದೆ, ತಲೆಯೊಂದಿಗೆ ಭಾರದ ಸಂಪರ್ಕ ಹೆಚ್ಚಾಗಿರುವುದರಿಂದ ಒತ್ತಡ ಕಡಿಮೆ ಆಗುತ್ತೆ, ಹಾಗೆ ಸಾಗಿಸ್ಲಿಕ್ಕೆ ಸುಲಭ ಆಗುತ್ತೆ. ಥ್ಯಾಂಕ್ ಯು.